ಜೊತೆಗಿದ್ದ ಸಂದರ್ಭದಲ್ಲಿ ಈ ವರ್ಷ ಪ್ರೊಫೆಸರ್ ಕಾವ್ಯ ಶ್ರೀನಿವಾಸ ಮೂರ್ತಿ ಅವರು ಅಧ್ಯಕ್ಷರಾದ ಮೇಲೆ ಇದಕ್ಕೇನಾದರೂ ಒಂದು ಮಾಡಿ ಪಠ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳಿ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಒಂದು ಅನುಮೋದನೆಯನ್ನು ಪಡೆದು ಸುಗಮ ಸಂಗೀತ ಕ್ಷೇತ್ರಕ್ಕೆ ಆ ಒಂದು ಸಂಗೀತಕ್ಕೆ ಒಂದು ಪಠ್ಯಕ್ರಮವನ್ನು ಮಾಡಲೇಬೇಕು ಅಂತಕ್ಕಂಥದ್ದನ್ನು ಈ ವರ್ಷದ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯವನ್ನು ಮಾಡಿಕೊಂಡು ಬಂದ್ವಿ. ಆನಂತರ ಅವರು ಮೈಸೂರಿನ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಈಗಾಗಲೇ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಪಠ್ಯಕ್ರಮದ ಒಂದು ವರದಿಯನ್ನು ತೆಗೆದುಕೊಂಡು ಅದರ ಪೂರಕವಾಗಿ ಏನೆಲ್ಲ ಸೇರಿಸಬಹುದು ಅನ್ನತಕ್ಕಂಥದ್ದನ್ನ ಶ್ರೀನಿವಾಸ ಮೂರ್ತಿ ಅವರು ಇಡೀ ಅದಕ್ಕೊಂದು ರಾತ್ರಿ ಹಗಲು ಮಾಡಿ ಒಂದು ಚೌಕಟ್ಟನ್ನು ಈಗಾಗಲೇ ಟಿಪ್ಪಣಿಗಳನ್ನು ತಮ್ಮ ಈಗಾಗಲೇ ಕೈಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಪಠ್ಯಕ್ರಮಕ್ಕಿಂತ ರೂಪಿಸುವುದಕ್ಕಿಂತ ಮುಂಚಿತವಾಗಿ ಅವರು ಹಲವಾರು ಕವಿಗಳ ಹತ್ರ ಹಲವಾರು ಸಂಯೋಜಕರ ಹತ್ರ ಮೌಖಿಕವಾಗಿ ಮಾತನಾಡಿ ಆನಂತರ ಅವರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿದ ನಂತರ ಅವರು ಪಠ್ಯಕ್ರಮವನ್ನು ಈಗಾಗಲೇ ಟಿಪ್ಪಣಿ ರೂಪದಲ್ಲಿ ಬರತಕ್ಕಂಥ ಪಠ್ಯಕ್ರಮಗಳು ಆ ಸಿಲೆಬಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಮತ್ತು ಪದವಿ ಮತ್ತು ಪದವಿ ಪೂರ್ವ ಬೇಕಾಗಿರ್ತಕ್ಕಂಥ ಪಠ್ಯಕ್ರಮಗಳಿಗೆ ಯಾವ ಸಿಲೆಬಸ್ ಇರಬೇಕು ಅಂತಕ್ಕಂಥದ್ದನ್ನ ಒಂದು ಪೂರ್ವಭಾವಿಯಾಗಿ ಅವರು ಸಿದ್ಧವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಒಂದು ಪಠ್ಯಕ್ರಮದ ಕಾರ್ಯಾಗಾರದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅಂತಿಮವಾಗಿ ವಿಶ್ವವಿದ್ಯಾಲಯಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪಠ್ಯಕ್ರಮ ನಿಗದಿ ಮಾಡಬಹುದು, SLC ನಂತರ PUC ನಂತರ ಅಥವಾ ಅದರ ಪರ್ಫಾರ್ಮಿಂಗ್ ಬ್ಯಾಚುಲರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಕ್ಕಂಥ ಒಂದು ವ್ಯಾಪ್ತಿನಲ್ಲಿ ಈ ಸುಗಮ ಸಂಗೀತವನ್ನು ಹೇಗೆ ಸೇರಿಸಬಹುದು ಅಂತಕ್ಕಂಥದ್ದನ್ನ ಎಲ್ಲ ಕವಿಗಳು, ಹಿರಿಯ ಕವಿಗಳು, ಪ್ರಚಲಿತವಾಗಿರ್ತಕ್ಕಂಥ ಕವಿಗಳು ಮತ್ತು ಸಂಗೀತ ಸಂಯೋಜಕರು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಇದಕ್ಕೊಂದು ಕಾರ್ಯಾಗಾರವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಕಾರ್ಯಕಾರಿ ಸಮಿತಿ ನಿಗದಿಯನ್ನು ಮಾಡಿದ್ವಿ. ಆ ಕಾರಣಕ್ಕೆ ಇವತ್ತು ಈ ಒಂದು ಸುಗಮ ಸಂಗೀತ ಪಠ್ಯಕ್ರಮ ರಚನಾ ಕಾರ್ಯಾಗಾರಕ್ಕೆ ಈ ದಿವಸ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗಿ ಕೂಡ ಅವರು ಬಹಳ ಸಲಹೆಗಳನ್ನು ಮತ್ತೆ ಗೌರವಪೂರ್ವವಾಗಿರ್ತಕ್ಕಂಥ ಈ ಪಠ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಈಗಾಗಲೇ ಅವರು ಫೋನಲ್ಲಿ ಪ್ರೊಫೆಸರ್ ಕಾವ್ಯ ಶ್ರೀನಿವಾಸ ಮೂರ್ತಿ ಅವರು ಚರ್ಚಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಸರ್ ಅಂತ ಹೇಳಿ ಪ್ರೀತಿಯಿಂದ ಕೇಳಿಕೊಂಡಾಗ ಅವರು ತಮ್ಮ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವನ್ನು ಸ್ವಾಗತ ಬಯಸ್ತೇನೆ. ಹಾಗೆ ಹಿರಿಯ ಕವಿಗಳು 70ರ ವಸಂತಗಳಲ್ಲಿ ಕಾರ್ಯನಿರ್ವಹಿಸಿದಂಥ ನಮ್ಮ ನಿಮ್ಮೆಲ್ಲ ಪ್ರೀತಿಯ PR ಲಕ್ಷ್ಮಣರಾವ್ ಸರ್ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಸ್ವಾಗತ. ಹಾಗೆ ಸದಾಶಕ್ತಿಯ ಅಸಂಗತಿ ಹಸ್ತ ನಾಗಪುರ ಡಾಕ್ಟರ್ ದಾಮೋದರ್ ಶೆಟ್ಟಿ ಅವರು ಹಾಗೇನೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಕಣ್ಣು ಕಾಣು ಜಯಶ್ರೀ ಮೇಡಮ್ ಕಾಣುವ ಒಬ್ಬ ಹಿರಿಯ ಕಣ್ಣು ಕಾಣ್ತಾರೆ. ಹಾಗಾಗಿ ಸಂಗೀತ ಸಂಯೋಜಕರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಿರಂತರವಾಗಿ ಕ್ರಿಯಾಶೀಲವಾಗಿ ತಮ್ಮ ಇಡೀ ಒಂದು ಜೀವನವನ್ನು ಸುಗಮ ಸಂಗೀತ ಕ್ಷೇತ್ರಕ್ಕೆ ಮುಡುಪಾಗಿತ್ತು. ಅದರಲ್ಲೇ ಗಮನಾರ್ಹವಾಗಿರ್ತಕ್ಕಂತಹ ಯೋಗಿ ಅಂತ ಸಾಧನೆ ಮಾಡಿಕೊಂಡು ಬರ್ತಿರ್ತಕ್ಕಂಥ ಉಪಾಸನ ಮೋಹನ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರೂ ಸ್ವಾಗತ. ಗಮಕ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಸಾಧನೆಯನ್ನು ಮಾಡಿದ್ದಾರೆ, ಸಂಘಟನೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಬಹುತೇಕ ರಂಗಮಂದಿರಗಳಲ್ಲಿ ಯಾವುದೇ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಾದರೂ ಕೂಡ ತಮ್ಮ ಬಿಡುವಿನ ಎಲ್ಲ ವೇದಿಕೆ ಕುಳಿತ ಚಪ್ಪಾಳೆ ತಟ್ಟುವಂಥದ್ದು ಪ್ರೋತ್ಸಾಹ ಮಾಡತಕ್ಕಂಥ ದೊಡ್ಡ ಮನಸ್ಸಿಂದೆ ಎದ್ದು ಕಾಣ್ತಕ್ಕಂಥ ಹಾಗೇನೆ ನಮ್ಮ ಮೃತ್ಯುಂಜಯ ದೊಡ್ಡವಾಡ ಬಹಳ ಕ್ರಿಯಾಶೀಲವಾಗಿ ಸುಗಮ ಸಂಗೀತ ಕ್ಷೇತ್ರ ಹಲವಾರು ಸಂಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಈಗಲೂ ಪ್ರತಿ 15 ದಿನಕ್ಕೊಮ್ಮೆ ಒಂದು ಹೊಸ ಹೊಸ ಸಂಯೋಜನೆಗಳನ್ನು ಯೂಟ್ಯೂಬ್ ಮೂಲಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರನ್ನ ಸ್ವಾಗತ ಪಡಿಸ್ತೇನೆ. ಇನ್ನು ನಿನ್ನೆ ಅಲ್ಲ ಮೊನ್ನೆ ಡಾಕ್ಟರ್ HS ವೆಂಕಟೇಶ್ವರ ಸರ್ ಮನೆಗೆ ಪುತ್ತೂರು ಸರ್ ಶ್ರೀನಿವಾಸ ಮೂರ್ತಿ ಅವರು ಪ್ರಾರಂಭವಾಗಿರ್ಬೋದು. ಅವರ ಅನಾರೋಗ್ಯದ ಕಾರಣವಾಗಿ ಒಂದು ಪಠ್ಯಕ್ರಮ ಯಾವುದೋ ಕಾಲದಲ್ಲಿ ಆಗಬೇಕಾಗಿತ್ತು. ತಡವಾಗಾದರೂ ಕೂಡ ನಿಮ್ಮ ಅವಧಿಯಲ್ಲಿ ಆಗ್ತಿದೆ ಅಂತ ಬಹಳ ಹರ್ಷವನ್ನು ವ್ಯಕ್ತಪಡಿಸಿ ಅವರು ಅವರ ಅನಾರೋಗ್ಯದಲ್ಲೂ ಕೂಡ ಬಹಳ ಪ್ರೋತ್ಸಾಹವಾಗಿರ್ತಕ್ಕಂಥ ಮಾತುಗಳನ್ನು ಮತ್ತು ಅವರು ಪೂರ್ವಕವಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರಿಗೆ ಪಠ್ಯಕ್ರಮಕ್ಕೆ ಎಲ್ಲ ಅಳವಡಿಸಿಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಈಗ ಅಧ್ಯಕ್ಷರು ಆಮೇಲೆ ಪ್ರಸ್ತುತಪಡಿಸ್ತಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾನು ಅವರಿಗೆ ಗೌರವಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಜಯ ಅವರು ಕೂಡ ಅನಾರೋಗ್ಯದ ಕಾರಣಕ್ಕಾಗಿ ನಾನು ಈ ಪಠ್ಯಕ್ರಮಕ್ಕೆ ನನ್ನ ಬೆಂಬಲ ಇದೆ ಅನ್ನೋದನ್ನು ಸೂಚಿಸಿದ್ದಾರೆ. ಅವರಿಗೂ ಮತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ಡಾಕ್ಟರ್ ರೋಹಿಣಿ ಮೇಡಮ್ ಅವರು, ಪ್ರವೀಣ್ ಧೀರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಇವತ್ತು ಗಾಯಕರು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಬೀರೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಚಿನ್ಮಯ ಅವರು ಸಂಗೀತ ಕ್ಷೇತ್ರದಲ್ಲಿ ಬಹಳ
ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಶಿವಾನಂದ ಅವರಿದ್ದಾರೆ ಮತ್ತು ಗೌರವ ಅಧ್ಯಕ್ಷರಾಗಿ ಆನಂದ್ ಮಾತ್ರಿಗೆಯವರು, ಎಲ್ಲರಿಗೂ ಪ್ರೀತಿಯ ಅಚ್ಚುಮೆಚ್ಚಿನ ಹುಡುಗ ಆನಂದ್ ಮಾತ್ರಿಗೆಯವರು ಗೌರವ ಅಧ್ಯಕ್ಷ, ನಮ್ಮ ಗೌರವ ಅಧ್ಯಕ್ಷರು. ಒಟ್ಟಾರೆ ಈ ಒಂದು ಪಠ್ಯ ಪುಸ್ತಕದ ಕೇಂದ್ರ ಬಿಂದು ಪ್ರೊಫೆಸರ್ ಕಾಮೇಶ್ ಶ್ರೀನಿವಾಸ ಮೂರ್ತಿ ಅವರ ವಿಶೇಷತೆ ಏನಂದ್ರೆ 2 ತಿಂಗಳಿಗೊಮ್ಮೆ ಹೊಸ ಸಂಯೋಜನೆ ತರಬೇಕು ಅನ್ನುವಂಥ ಕಾರಣಕ್ಕಾಗಿ ಹಾಡು ಹೊಸ ಹಾಡು ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ವಿಶೇಷತೆಗಳೇನಂತಂದ್ರೆ ಆ ಕಾರ್ಯಕ್ರಮಕ್ಕೆ 2 ತಿಂಗಳಿಗೊಮ್ಮೆ ಅವರ ಕೈಯಿಂದ ಕಾರ್ಯಕ್ರಮಕ್ಕೆ 10,000 ಕೊಡ್ತಾ ಇದ್ದಾರೆ, ಪ್ರತಿ 2 ತಿಂಗಳಿಗೆ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ. ಸೊ ಈ ರೀತಿಯಾದಂಥ ಹಲವಾರು ಕ್ರಿಯಾಶೀಲ ಚಟುವಟಿಕೆಗಳ ಜೊತೆಗೆ ಮತ್ತು ಈ ಪಠ್ಯಕ್ರಮವನ್ನು ಮಾಡಲಿಕ್ಕೆ ಅವರು ನನ್ನ ಜೊತೆ ಸುಮಾರು 2 ಗಂಟೆಗಳ ಮಾಡಿ ಬೆಳಿಗ್ಗೆ ಫೋನ್ ಮಾಡ್ತಿದ್ರು. ಮತ್ತೆ ಸಂಜೆ ಫೋನ್ ಟೈಪ್ ಮಾಡ್ಕೊಳ್ತಾ ಈ ಪಟ್ಟಿ ನಿಲ್ಲಿಸೋದು, ಮತ್ತೆ ಬರೆಯೋದು, ನಿಲ್ಲಿಸೋದು, ಟಿಪ್ಪಣಿ ಮಾಡ್ಕೊಳ್ಳೋದು, ಮತ್ತೆ ಟೈಪ್ ಮಾಡ್ತಕ್ಕಂಥದ್ದು ಬಹಳ ಅಗಾಧವಾಗಿ ನೋಡೋದಕ್ಕೆ ಬಹಳ ಚಿಕ್ಕದಾಗಿದೆ ಪುಸ್ತಕ ಇದೆ. ಟಿಪ್ಪಣಿ ಬಹಳ ಕ್ರೋಢೀಕರಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಿ ಬರೆದು ಒಂದು ರೂಪವನ್ನು ಕೊಡ್ತಕ್ಕಂಥದಕ್ಕೆ ಶ್ರೀನಿವಾಸ ಮೂರ್ತಿ ಸರ್ಗೆ ನಾನು ಏನು ಹೇಳಿದ್ರು ಕಡಿಮೆ ಆಗುತ್ತೆ. ಯಾಕಂದ್ರೆ ಸುಗಮ ಸಂಗೀತ ಅಂದ್ರೆ ಬರೀ ನಾವು ಗೀತೆ ಹಾಡಿದ ಸುಗಮ ಸಂಗೀತ ಅಂತಕ್ಕಂಥದ್ದು ಅನೇಕ ಗಾಯಕರು ಇತ್ತೀಚೆಗೆ ಬರ್ತಕ್ಕಂಥವ್ರಿಗೆ ಒಂದು ಕಲ್ಪನೆ ಇದೆ. ಆದರೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ಸಂಯೋಜಕರು ಬಂದಿದ್ದಾರೆ, ಎಷ್ಟು ಕವಿಗಳು ಬಂದಿದ್ದಾರೆ, ಪ್ರಾದೇಶಿಕವಾಗಿ ನಮಗೆ ಕರ್ನಾಟಕದಲ್ಲಿ ಯಾವ ರೀತಿ ಪ್ರಕಾರ ಇರತಕ್ಕಂಥ ಗೀತೆಗಳು ಕವಿಗಳು ರಚನೆ ಮಾಡಿರ್ತಕ್ಕಂಥ ಒಂದು ಮಾಹಿತಿ 30 ವರ್ಷದ ಒಳಗೆ ಯುವಕರಿಗೆ ಇವತ್ತು ಮಾಹಿತಿ ಆಗುವಂತೆ ಬಹಳ ಇದೆ ಇವತ್ತು. ಆದರೆ ಒಂದು ಪುಸ್ತಕ ಪಠ್ಯಕ್ರಮ ಅಂದ್ರೆ ಬಹುಶಃ ಅದರ ಒಂದು ಎಲ್ಲ ಅನುಮಾನಗಳನ್ನು ನೀಗಿಸುತ್ತೆ ಅಂತಕ್ಕಂಥದ್ದು ಈ ಪಠ್ಯಕ್ಕೆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಬಂದಿರತಕ್ಕಂಥವ್ರಿಗೆ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸಿ ನಮ್ಮ ಸ್ವಾಗತ ಭಾಷಣವನ್ನು ಮಾಡ್ತಾ ಇದ್ದೀನಿ. ಧನ್ಯವಾದ.